ನಮಸ್ಕಾರ ಗುರು. ಇವತ್ತು ನಾವು ಫ್ಯಾಮಿಲಿ ಜೊತೆ ತಿರುವಣ್ಣಾಮಲೈಗೆ ಹೋಗ್ತಾ ಇದ್ದೀವಿ. ಉಣ್ಮೆ ಆಗೋಗಿದೆ. ಉಣ್ಮೆಲಿ ಹೋದ್ರೆ ಜಾಸ್ತಿ ರಶ್ ಇರುತ್ತೆ ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀವಿ. ಅದು ಕಾರಲ್ಲಿ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ. ಈಗ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕ್ಸೋದಕ್ಕೆ ಡೀಸೆಲ್ ಗಾಡಿ ಇದು ಡೀಸೆಲ್ ಹಾಕ್ಸೋದಕ್ಕೆ ನಿಲ್ಸಿದ್ದೀವಿ. ಸೊ ಇಲ್ಲಿ ಮುಗಿಸ್ಕೊಂಡು ಈಗ ಹೊರಡ್ತೀವಿ. ಹೋಗ್ತಿದೆ, ಈಗ ಹೋಗೋಣ. ಇವೆ ಅಲ್ಟ್ರಾ ಡಿಲೆಕ್ಸ್ ಇವೆ ಐರಾವತ. ಓ ಕಣಮ್ಮ, ಅವ್ರಿಗೆ ಅದೇ ಐರಾವತ. ಕರ್ನಾಟಕದಲ್ಲಿರೋ ಬಸ್ಸಕ್ಕೆ ಯಾವ ಇಡೀ ಇಂಡಿಯಾದಲ್ಲಿ ಯಾವ್ದು ಕಂಪೇರ್ ಮಾಡಕ್ ಆಗಲ್ಲ. ಅಷ್ಟು ಲಕ್ಸುರಿ ಬಸ್ಗಳು. ಈಗಾದ್ರೂ ಪರವಾಗಿಲ್ಲ. ಇತ್ತೀಚೆಗೆ ಮೊದ್ಲು ಕಿಟಕಿನೇ ಇರ್ತಾ ಇರ್ಲಿಲ್ಲ. ಕಿಟಕಿಯಿಂದ ಹತ್ಕೋಬೋದಿತ್ತು ಬಸ್ ಒಳಗೆ, ಹಂಗಿದ್ದವು. ಇಲ್ಲ, ಇವತ್ತಿಗೂ ತಮಿಳ್ನಾಡು ಒಳಗಡೆ ಓಡಾಡೋ ಲೋಕಲ್ ಬಸ್ಗಳು ಹಂಗೇನೆ ಇರೋದು. ಇಲ್ಲಿಗೆ ಕರ್ನಾಟಕದ ಭೂಪ್ರದೇಶ ಮುಕ್ತಾಯವಾಗಿ ತಮಿಳ್ನಾಡಿನ ಭೂಪ್ರದೇಶ ಶುರುವಾಗುತ್ತೆ. ತಮಿಳ್ನಾಡಿಗೆ ಎಂಟ್ರಾಗಿದ್ದೀವಿ. ಜೈ ಕರ್ನಾಟಕ. ನಮ್ಮ ಮನೆಯಿಂದ ತಿರುವಣ್ಣಾಮಲೈ ದೇವಸ್ಥಾನಕ್ಕೆ 195 ಕಿಲೋಮೀಟರ್ ಆಗುತ್ತೆ. ಮಧ್ಯಾಹ್ನ 1 ಗಂಟೆಗೆ ನಾವು ಮನೆನ ಬಿಟ್ಟಿದ್ದೀವಿ. ಎಷ್ಟೊತ್ತಿಗೆ ಹೋಗಿ ತಲುಪ್ತೀವಿ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ. ಏನಿಲ್ಲ ಅಂತ ಅಂದ್ರೂ 3.5 ಅವರಿಂದ 4.5 ಅವರದ್ದು ಬೇಕೇ ಬೇಕು ಹೋಗೋದಕ್ಕೆ. ಅಂತೂ ಇಂತೂ ಫೈನಲಿ ಬಂದು ತಿರುವಣ್ಣಾಮಲೈ ತಲುಪಿದ್ದೀವಿ. ಹೊರಟಿದ್ದು 1 ಗಂಟೆಗಾದರೆ ನಾವು ತಲುಪಿದ್ದು 5 ಗಂಟೆ ಆಯಿತು. ಈಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಕೈ ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನದೊಳಗೆ ಹೋಗಬೇಕು ದರ್ಶನ ಮಾಡೋದಕ್ಕೆ. ಫಸ್ಟು ದರ್ಶನ ಮಾಡಿಕೊಂಡು ಆಮೇಲೆ ಗಿರಿ ಪ್ರದಕ್ಷಿಣೆಗೆ ಹೋಗೋಣ ಅನ್ನೋ ಪ್ಲ್ಯಾನಲ್ಲಿದ್ದೀವಿ. ಹಾಗಾಗಿ ಫಸ್ಟು ದೇವರ ದರ್ಶನ ಮಾಡಬೇಕು, ಹೋಗ್ತಾ ಇದ್ದೀವಿ. ಈ ತಿರುವಣ್ಣಾಮಲೈ ದೇವಸ್ಥಾನನ 9ನೇ ಶತಮಾನದಲ್ಲಿ ಚೋಳರು ನಿರ್ಮಿಸ್ತಾರೆ. ಇದಾದಮೇಲೆ ಪಲ್ಲವರು, ಪಾಂಡ್ಯರು ಇದರ ಅಭಿವೃದ್ಧಿನ ಪಡಿಸ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದ ರಾಜವಂಶಗಳಾದ ವಿಜಯನಗರ ಸಾಮ್ರಾಜ್ಯ ಮತ್ತು ಹೊಯ್ಸಳರ ಸಾಮ್ರಾಜ್ಯದ ದೊರೆಗಳು ಈ ಒಂದು ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಶ್ರಮ ಪಡ್ತಾರೆ. ಇದಕ್ಕೆ ಬೇಕಾದಂಥ ಹಣ ಸಹಾಯ ಎಲ್ಲ ಮಾಡ್ತಾರೆ. ಇದಕ್ಕೆ ಉದಾಹರಣೆ ಅಂತ ಅಂದರೆ ನಮ್ಮ ಹೊಯ್ಸಳ ರಾಜ 3ನೇ ವೀರಬಲ್ಲಾಳ ಇಲ್ಲಿ ಒಂದು ಗೋಪುರನ ನಿರ್ಮಿಸ್ತಾನೆ. ಅವನ ಹೆಸರಲ್ಲೇ ಇವತ್ತಿಗೂ ವೀರಬಲ್ಲಾಳ ಗೋಪುರ ಅಂತಲೂ ಕರೀತಾರೆ. ಇದು ನಮ್ಮ ಕನ್ನಡ ರಾಜರುಗಳ ಕೊಡುಗೆ ಈ ದೇವಸ್ಥಾನಕ್ಕೆ ಕೊಟ್ಟಿರೋದು. ಈ ದೇವಸ್ಥಾನದಲ್ಲಿ ತಮಿಳು ಶಾಸನಗಳ ಜೊತೆ ಕೆಲವು ಕನ್ನಡ ಶಾಸನಗಳು ಕೂಡ ಇದ್ದಾವೆ. ಅಂತೂ ಇಂತೂ ಕೈಕಾಲು ಮುಖ ತೊಳ್ಕೊಂಡು ದೇವಸ್ಥಾನದೊಳಗೆ ಬಂದು ನೋಡಿದ್ರೆ 50 ರೂಪಾಯಿನ ಕ್ಯೂ ತುಂಬ ಉದ್ದ ಇತ್ತು. ನಮಗೆ ಸಿಕ್ಕಾಬಟ್ಟೆ ಟೈಮ್ ಇತ್ತು, ಯಾವುದೇ ಅರ್ಜೆಂಟ್ ಇರಲಿಲ್ಲ. ಪರವಾಗಿಲ್ಲ, ನಮಗೆ ನಿಧಾನಕ್ಕೆ ದರ್ಶನ ಆದರೂ ಪರವಾಗಿಲ್ಲ ಅಂತ ನಾವು ಧರ್ಮ ದರ್ಶನ ಅಂದರೆ ಫ್ರೀ ದರ್ಶನ ಮಾಡೋಣ ಅಂತ ಹೊರಟು. ಆ ಫ್ರೀ ದರ್ಶನದ ಕ್ಯೂಗೆ ಹೋಗಿ ಜಾಯ್ನ್ ಆಗೋದಕ್ಕೆ ಆಲ್ಮೋಸ್ಟ್ ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಒಳಗಡೆ. ಅಂತೂ ಇಂತೂ ಫ್ರೀ ದರ್ಶನ ಇದ್ದಂಥ ಕ್ಯೂಗೆ ಬಂದು ಜಾಯ್ನ್ ಆದೋ. ಅಲ್ಲಿ ಬಂದು ನೋಡಿದ್ರೆ ಜನವೋ ಜನ. ಫ್ರೀ ದರ್ಶನ ಅಂದಮೇಲೆ ಜನ ಜಾಸ್ತಿ ಇದ್ದೇ ಇರ್ತಾರಲ್ವಾ. ಸೊ ಏನೂ ಮಾಡೋಕ್ಕಾಗಲ್ಲ, ದರ್ಶನ ಆಗೋವ್ರಿಗೂ ಕಾಯಲೇಬೇಕು ಅಂತ ಅವ್ರ ಜೊತೆನೇ ನಿಂತ್ಕೊಂಡು 5:45ಗೆ ಕ್ಯೂನಲ್ಲಿ ನಿಂತಿದ್ದಕ್ಕೆ ನಾವು ಗರ್ಭಗುಡಿ ಹತ್ರ ಬಂದು ದರ್ಶನ ಮಾಡಿದಾಗ ಆದಂಥ ಟೈಮ್ ಎಷ್ಟಂತ ಅಂದರೆ 8:45. ಸೊ ಆ ಗರ್ಭಗುಡಿ ಹತ್ರ ಇದ್ದಂಥ ಟೆಂಪ್ರೇಚರು ಎಷ್ಟಿತ್ತು ಅಂತ ಅಂದರೆ ಮಿನಿಮಮ್ ಅಂತ ಅಂದರೂ 35ರಿಂದ 40 ಡಿಗ್ರಿ ಟೆಂಪ್ರೇಚರ್ ಇತ್ತು. ಆ ಒಂದು ಶಿವಲಿಂಗ ಅಗ್ನಿಲಿಂಗ ಆಗಿರೋದ್ರಿಂದ ಆ ಲಿಂಗದ ಟೆಂಪ್ರೇಚರು 30ರಿಂದ 40 ಡಿಗ್ರಿವರೆಗೂ ಇರುತ್ತೆ ಅಂತ ಹೇಳ್ತಾರೆ. ಈಗ ತಾನೇ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು 5:30ಗೆ ದರ್ಶನಕ್ಕೆ ಕ್ಯೂವಲ್ಲಿ ನಿಂತಿದ್ದು. ಸೊ 9 ಗಂಟೆ ಆಯಿತು ನಾವು ಮುಗಿಸ್ಕೊಂಡು ಹೊರಗೆ ಬರೋದಕ್ಕೆ. ನಾವೇನಂತ ಅಂದ್ಕೊಂಡಿದ್ದೋ ಇವತ್ತು ಶುಕ್ರವಾರ ವೀಕ್ ಡೇಸು, ಸೊ ಅಂಥ ರಶ್ ಇರಲ್ಲ ಅಂತ ನಾವು ಅಂದ್ಕೊಂಡಿದ್ದೋ. ಅದೇನು ಸಮಸ್ಯೆ ಆಯಿತು ಅಂತ ಅಂದರೆ ಇವತ್ತು ಗುಡ್ ಫ್ರೈಡೇ ಅನ್ನೋದನ್ನು ನಾವು ಮರ್ತು ಬಿಟ್ಟಿದ್ದೀವಿ. ಸೊ ಗುಡ್ ಫ್ರೈಡೇ ಹಾಲಿಡೇ ಇರೋದ್ರಿಂದ ಎಲ್ಲರೂ ತುಂಬ ಜನ ಬಂದಿರೋದ್ರಿಂದ ಇವತ್ತು ಸಿಕ್ಕಾಬಟ್ಟೆ ರಶ್ ಇತ್ತು. ಆ ಕಾರಣ 3.5 ಅವರ್ ದರ್ಶನಕ್ಕೆ ಹಿಡಿತು. ಇನ್ನೊಂದೇನೆಂದರೆ ಈ ದರ್ಶನ ಅಂತ ಬಂದಾಗ ಸಮಸ್ಯೆ ಏನಾಗುತ್ತೆ ಅಂದರೆ ಫ್ರೀ ದರ್ಶನ, ಅದಾದಮೇಲೆ VIP ದರ್ಶನ ಮತ್ತು 50 ರೂಪಾಯಿ 100 ರೂಪಾಯಿ ದರ್ಶನ ಅಂತ ಮಾಡಿಬಿಡ್ತಾರೆ. ಇದರಿಂದ ಸಮಸ್ಯೆ ಏನಾಗುತ್ತೆ ಅಂತ ಅಂದರೆ ಎಲ್ರಿಗೂ ಆರಾಮಾಗಿ ದರ್ಶನ ಆಗಲ್ಲ. ಯಾರು VIP ಮತ್ತು ದುಡ್ಡು ಕೊಟ್ಟು ಹೋಗ್ತಾರೋ ಅಂಥವ್ರಿಗೆ ಬೇಗ ದರ್ಶನಗಳಾಗುತ್ತೆ. ಇಲ್ಲಿ ಫ್ರೀ ದರ್ಶನಕ್ಕೆ ಕಾಯೋರಿಗೆ ತುಂಬ ಲೇಟ್ ಆಗಿಬಿಡುತ್ತೆ. ಅದರಲ್ಲೂ ಏನಾದ್ರು VIP ಗಳು
ಬಂದ್ಬಿಟ್ರಂತೂ ಇವತ್ತು ಅದೇ ಒಂದು ಇನ್ಸಿಡೆಂಟ್ ಆಯಿತು. ಆಂಧ್ರದ ಹೋಮ್ ಮಿನಿಸ್ಟ್ರು ಕೂಡ ಬಂದಿದ್ರು. ಸೊ ಅವ್ರು ಬಂದಿದ್ದು ಏನಾಯಿತು ಅಂತಂದರೆ, ಅವ್ರು ಬರೋದ್ರಿಂದ ಸೊ ಅವ್ರು ಬಂದಾಗ ಒಳಗಡೆ ಯಾರನ್ನೂ ಬಿಡೋದಿಲ್ಲ. ಅವಾಗ ಎಲ್ಲರನ್ನೂ ಲಾಕ್ ಮಾಡಿಬಿಡ್ತಾರೆ. ಸೊ ದರ್ಶನಕ್ಕೆ ಬಿಡೋದಿಲ್ಲ ಅವ್ರು ಬಂದಾಗ. ಆ ಥರ ಆದಾಗ ಏನಾಗುತ್ತೆ, ಜನಗಳಿಗೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ನಿಂತಿ ಬೇಜಾರಾಗ್ಬಿಡ್ತಾರೆ. ಸಾಕಪ್ಪ, ಈ ದೇವ್ರ ದರ್ಶನ ಸಾಕು, ಬರೀ ದುಡ್ಡಿರೋರು ಮಾತ್ರ, ನಮ್ಮಂಥ ಸಾಮಾನ್ಯರಿಗಲ್ಲ ಅಂತ ಅನ್ನಿಸ್ಬಿಡುತ್ತೆ. ಅದ್ರ ಜೊತೆ ಇನ್ನೊಂದೇನಂತ ಅಂದರೆ, ನಮಗೂ ಬೇಜಾರಾಗೋಗಿತ್ತು. ಎಷ್ಟೊತ್ತು ಗುರು ಕಾಯೋದು, ಈ ಥರನೇ ಕಾಯ್ಕೊಂಡು ಇನ್ಯಾವಾಗ ನಾವು ದರ್ಶನ ಮಾಡೋದು ಅಂತ. ಬಟ್ ಆದರೆ ಆ ಥರ ಬೇಜಾರಾಗಿದ್ದಕ್ಕೂ ಒಳ್ಳೆ ದರ್ಶನ ಆಯಿತು. ಏನಂತ ಅಂದರೆ, ಫಾರ್ ದ ಫಸ್ಟ್ ಟೈಮ್ ನನಗೆ 2 ದರ್ಶನನೂ ಅಟ್ ಅ ಟೈಮ್ ಆಗಿತ್ತು. ಯಾಕೆಂದರೆ ಇದುವರೆಗೂ ನಾನು 3 ಸತಿ ದರ್ಶನ ಮಾಡಿದ್ದೀನಿ, ಇದು 4ನೇ ಸತಿ. ಈ ಸತಿ ಏನಾಯ್ತು ಅಂತ ಅಂದರೆ, ವಿತ್ ಅಲಂಕಾರ ದರ್ಶನನೂ ಆಯಿತು, ವಿತೌಟ್ ಅಲಂಕಾರ ಅಂದರೆ ಅಭಿಷೇಕದ ದರ್ಶನನೂ ಆಯಿತು. ಯಾಕೆ ಅಂತ ಅಂದರೆ, ಅಲಂಕಾರದ ದರ್ಶನ ಮುಗಿಸ್ಕೊಂಡು ನೇನು ಬರಬೇಕಾದ್ರೆ ತೆರೆ ಎಳೆದ್ಬಿಟ್ರು. ಸೊ ಅಲ್ಲಿರೋ ಒಬ್ಬರು ವ್ಯಕ್ತಿ, ನಿಮಗೆ ದರ್ಶನ ಆಗಿಲ್ಲ ಅಂದರೆ ಅಲ್ಲೇ ನಿಂತ್ಕೊಳ್ಳಿ, ಪರವಾಗಿಲ್ಲ, ವೆಯ್ಟ್ ಮಾಡಿ ಅಂತ ನಿಲ್ಲಿಸಿದ್ರು. ಸೊ ನಾವೇನು ಅಂದ್ಕೊಂಡು, ಏನೋ ನೈವೇದ್ಯ ಮಾಡ್ತಾ ಇರಬೇಕು, ಹಾಗಾಗಿ ತೆರೆ ಎಳೆದಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೋ. ಬಟ್ ಆದರೆ ಅಭಿಷೇಕ ಮಾಡೋದಕ್ಕೋಸ್ಕರ ಅವರು ತೆರೆ ಎಳೆದು ಅಲಂಕಾರ ಮಾಡಿರೋಂಥ ಹೂವು ಎಲ್ಲ ತೆಗಿತಾ ಇದ್ದಾರೆ ಅಂತ ಗೊತ್ತಿರಲಿಲ್ಲ. ತೆರೆ ಎಳೆದಾದ್ಮೇಲೆ ಗೊತ್ತಾಗಿದ್ದು. ಸೊ ಅವರು ಅಭಿಷೇಕಕ್ಕೋಸ್ಕರ ತೆರೆ ಹಾಕಿದ್ರು ಅಂತ. ಆ ಅಭಿಷೇಕದ ದರ್ಶನ ಕೂಡ ಆಯಿತು, ತುಂಬ ಖುಷಿ ಆಯಿತು. ಮತ್ತು ಈಗ ಗಿರಿವಾಲ ಪ್ರದಕ್ಷಿಣೆಗೆ ಹೋಗಬೇಕು. ನಾವು ಫಸ್ಟು ದರ್ಶನ ಮಾಡ್ಕೊಂಡ್ಬಿಟ್ರೆ ಗಿರಿ ಪ್ರದಕ್ಷಿಣೆನ ಯಾವಾಗ ಬೇಕಂದ್ರೂ ಮಾಡ್ಬೋದು ಅಂತಲೇ ನಾವೇನು ಮಾಡ್ದೋ, ಫಸ್ಟು ದರ್ಶನ ಮುಗಿಸ್ಕೊಂಡ್ಬಿಡೋಣ ಅಂತ ದರ್ಶನಕ್ಕೆ ಬಂದು. ಸೊ ಈಗ ದರ್ಶನ ಮುಗಿದಿದೆ, ಈಗ ಹೊರಗಡೆ ಹೋಗಿ ಗಿರಿ ಪ್ರದಕ್ಷಿಣೆ ಹಾಕಬೇಕು. ಗಿರಿ ಪ್ರದಕ್ಷಿಣೆನ ಶುರು ಮಾಡೋದಕ್ಕಿಂತ ಮುಂಚೆ ಎಲ್ಲರೂ ಅರುಣಾಚಲೇಶ್ವರ ದೇವಸ್ಥಾನದ ಮುಂದೆ ಬಂದು ಕರ್ಪೂರ ಮತ್ತೆ ತುಪ್ಪದ ದೀಪನ ಹಚ್ಚಿ ಅವರವರ ಇಷ್ಟಗಳನ್ನ ಕಷ್ಟಗಳನ್ನ ಹೇಳ್ಕೊಂಡು ಗಿರಿ ಪ್ರದಕ್ಷಿಣೆನ ಶುರು ಮಾಡ್ತಾರೆ. ನಾವು ಕೂಡ ಹಂಗೇನೆ ಶುರು ಮಾಡ್ದೋ. ಕರ್ಪೂರನ ಹಚ್ಚಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಗಿರಿ ಪ್ರದಕ್ಷಿಣೆಗೆ ಹೊರಟಾಯ್ತು. ಈ ಗಿರಿ ಪ್ರದಕ್ಷಿಣೆಯಲ್ಲಿ ಮುಖ್ಯ ಏನಪ್ಪಾ ಅಂದ್ರೆ, ಹೋಗ್ತಾ ಸಿಗುವಂತ ಅಷ್ಟಲಿಂಗಗಳ ದರ್ಶನ ಮಾಡಬೇಕು ಅನ್ನೋದು. ಈಗ ಮೊದಲನೇ ಲಿಂಗನ ನೋಡೋಣ ಬನ್ನಿ. ಮೊದಲನೇ ಲಿಂಗ ಬಂದು ಇಂದ್ರಲಿಂಗ. ಈ ಒಂದು ಲಿಂಗನ ಸಾಕ್ಷಾತ್ ಇಂದ್ರನೇ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾನೆ ಅಂತ ಹೇಳ್ತಾರೆ. ದೇವರ ಮೂರ್ತಿನ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ದೇವ್ರನ್ನ ತೋರಿಸ್ತಾ ಇಲ್ಲ. ಮೊದಲನೇದಾಗಿ ಇಂದ್ರಲಿಂಗನ ನೋಡ್ಕೊಂಡು ಹೊರಗಡೆ ಬಂದಿದ್ದೀವಿ. ಮುಂದೆ ಹೋಗ್ತಾ ಯಾವ್ಯಾವ ಲಿಂಗಗಳು ಸಿಗ್ತವೆ ಎಲ್ಲ ಲಿಂಗಗಳನ್ನ ತೋರಿಸ್ತಾ ಹೋಗ್ತೀನಿ. ಈ ತಿರುವಣ್ಣಾಮಲೈ ಊರು ರಾತ್ರಿ ಆಗಲಿ ಬೆಳಗಾಗಲಿ, ಎಸ್ಪೆಷಲಿ ಬೆಳಗ್ಗೆಗಿಂತ ರಾತ್ರಿ ಹೊತ್ತೇ ಜನಗಳು ಈ ಗಿರಿವಲನ ಸುತ್ತುತ್ತಾರೆ, ಅಂದರೆ ಗಿರಿ ಪ್ರದಕ್ಷಿಣೆನ ಮಾಡ್ತಾರೆ. ಸೊ ರಾತ್ರಿ ಹೊತ್ತಾರೆ ಸ್ವಲ್ಪ ತಣ್ಣಗಿರುತ್ತೆ ಅನ್ನೋ ಕಾರಣಕ್ಕೆ ಜಾಸ್ತಿ ಪ್ರಿಫೇರ್ ಮಾಡೋದು ಈ ಕತ್ಲಾದ್ಮೇಲೆ. ಬೆಳಗ್ಗೆ ಹೊತ್ತೇನಾರ ಸುತ್ತಕ್ಕೆ ಶುರು ಮಾಡಿಬಿಟ್ರೆ ಕಾಲನ್ನ ರೋಡಲ್ಲಿ ಇಡೋಕ್ಕಾಗಲ್ಲ. ನಿಮಗೆ ಗೊತ್ತಲ್ಲ ತಮಿಳ್ನಾಡು ಬಿಸಿಲು ಯಾವ ಮಟ್ಟಕ್ಕಿರುತ್ತೆ ಅಂತ, ಕಾಲುಗಳಲ್ಲಿ ಬೊಬ್ಬೆ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಆದಷ್ಟು ಎಲ್ಲರೂ ರಾತ್ರಿ ಹೊತ್ತೇ ಪ್ರಿಫೇರ್ ಮಾಡ್ತಾರೆ. ಈಗ ನೀವು ನೋಡ್ತಾ ಇರೋದು ಅಗ್ನಿಲಿಂಗ. ಈ ಒಂದು ಲಿಂಗನ ದರ್ಶನ ಮಾಡೋದ್ರಿಂದ ನಿಮ್ಮಲ್ಲಿರುವಂಥ ಭಯ ಆತಂಕ ದೂರ ಆಗುತ್ತೆ ಅಂತ ಹೇಳ್ತಾರೆ. ಗಿರಿ ಪ್ರದಕ್ಷಿಣೆನ ಹುಮ್ಮಸ್ಸಲ್ಲಿ ಶುರು ಮಾಡವ್ರೆ. ಈಗೇನೋ ಫುಲ್ಲು ಫ್ಲೆಕ್ಸಿಬಲ್ ಆಗಿ ಫಾಸ್ಟಾಗಿ ನಡೀತಾವ್ರೆ. ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಫ್ಲೆಕ್ಸಿಬಲ್ ಏನಿದೆ ಅಂತ ತೋರಿಸ್ತೀನಿ. ಆಮೇಲೆ ಯಾವ ಸ್ಟೆಪ್ಪಲ್ಲಿ ನಡೀತಾರೆ, ಯಾವ ಸ್ಟೆಪ್ ಹಾಕ್ತಾರೆ ಅಂತ. ಈಗ ನಾವು ನೋಡ್ತಾ ಇರೋದು ಯಮಲಿಂಗ. ಈ ಒಂದು ಲಿಂಗನ ಸಾಕ್ಷಾತ್ ಯಮನೇ ಬಂದು ಪ್ರತಿಷ್ಠಾಪನೆ ಮಾಡಿದ್ದಾನೆ ಅಂತ ಹೇಳ್ತಾರೆ. ಈ ಒಂದು ಲಿಂಗದ ದರ್ಶನ ಮಾಡೋದ್ರಿಂದ ಮೃತ್ಯುವಿಗೆ ಸಂಬಂಧಪಟ್ಟಂತ ಎಲ್ಲಾ ದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ನಾನು ಗಿರಿ ಪ್ರದಕ್ಷಿಣೆಗೆ ಬರ್ತಾ ಇರೋದು ಇದು 4ನೇ ಸರಿ. ಫಸ್ಟ್ 3 ಸತಿ ನಮ್ಮ ಫ್ರೆಂಡ್ಸ್ ಜೊತೆ ಬಂದಿದ್ದೆ. ಅದು ಹುಣ್ಣಿಮೆ ದಿನ ಬಂದಿದ್ದೆ. ಹುಣ್ಣಿಮೆ ದಿನ ಅಂತೂ ಇಲ್ಲಿ ಕಾಲಿಡೋದಕ್ಕೆ ಜಾಗನೇ ಇರಲ್ಲ, ಅಷ್ಟು ಜನ ಇರ್ತಾರೆ. ಇವತ್ತು ಹುಣ್ಣಿಮೆ ಆಗಿ 2 ದಿನ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಜನ ಕಮ್ಮಿ. ಹುಣ್ಣಿಮೆ ದಿನ ಇರುತ್ತಲ್ಲ, ಅವತ್ತು ಮಾತ್ರ ಸಿಕ್ಕಾಬಟ್ಟೆ ಜನ ಇರ್ತಾರೆ. ಈ ಥರ ಫ್ರೀಯಾಗಿ ಇರೋದೇ ಇಲ್ಲ. ನೀವೇನು ನೋಡ್ತಾ ಇದ್ದೀರಾ, ಈ ಥರ ಫ್ರೀಯಾಗಿ ರೋಡು, ಈ ಥರ ವೆಹಿಕಲ್ಗಳು ಓಡಾಡೋಕ್ಕೆ ಜಾಗ ಇರಲ್ಲ. ಅಷ್ಟು ಜನ ಬರೀ ನಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಹುಣ್ಣಿಮೆಗೆ ಎಷ್ಟು ಇಲ್ಲಿ ಪ್ರಿಫರೆನ್ಸ್ ಕೊಡ್ತಾರೆ ಈ ಒಂದು ಗಿರಿ ಪ್ರದಕ್ಷಿಣೆಗೆ ಅಂತ ಅಂದರೆ, ಈ ಹುಣ್ಣಿಮೆಯಲ್ಲಿ ಅದು ಪೂರ್ಣಚಂದ್ರ ಆ ಒಂದು ಏನು ಅರುಣಾಚಲೇಶ್ವರ ದೇವಸ್ಥಾನದಿಂದ ಆ ಬೆಟ್ಟ ಇದೆ, ಆ ಬೆಟ್ಟಕ್ಕೆ ಬಿದ್ದಂಥ ಚಂದ್ರನ ಕಿರಣಗಳು ಅದು ಯಾವಾಗ ಈ ಥರ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ಅದು ಭಕ್ತರ ಮೇಲೆ ಬಿದ್ದಾಗ
ನಮ್ಮ ಕಷ್ಟಗಳು, ನಮ್ಮ ನೆಗೆಟಿವ್ ಎನರ್ಜಿ ಎಲ್ಲ ಕಮ್ಮಿ ಆಗುತ್ತೆ ಅನ್ನೋದು ಇಲ್ಲಿನ ಒಂದು ನಂಬಿಕೆ. ಸೊ ಹಾಗಾಗಿ ಆದಷ್ಟು ಜನ ಎಲ್ಲರೂ ಹುಣ್ಣಿಮೆಲ್ಲೇ ಬಂದು ಈ ಒಂದು ಗಿರಿ ಪ್ರದಕ್ಷಿಣೆ ಮಾಡ್ತಾರೆ. ಅವತ್ತಂತೂ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ದರ್ಶನ ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ. ಯಾಕೆಂದರೆ ಅಷ್ಟು ಜನ ತುಂಬಿರ್ತಾರೆ, ನಿಮಗೆ ದರ್ಶನ ಅಂತೂ ಸಿಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಗಿರಿ ಪ್ರದಕ್ಷಿಣೆ ಮಾಡೋಷ್ಟೊಳಗೆ ನೀವು ಸುಸ್ತಾಗಿ ಹೋಗಿರ್ತೀರ ಅಷ್ಟು ಜನದ ಮಧ್ಯೆ. ಅದ್ರ ಜೊತೆ ನೀವು ಹೋಗಿ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಅರುಣಾಚಲೇಶ್ವರನ್ನ ನೀವು ದರ್ಶನ ಮಾಡ್ತೀರಿ ಅಂತ ಅಂದ್ರೆ ಅದು ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ಆ ತರ ಒಂದು ಇದನ್ನ ನಾವು ಫಸ್ಟ್ ಟೈಮ್ ಬಂದು ಗಿರಿ ಪ್ರದಕ್ಷಿಣೆಗೆ ಬಂದಾಗ ಆ ಒಂದು ಪ್ರಯತ್ನನ ಮಾಡಿ ಸಕ್ಸಸ್ ಕೂಡ ಆಗಿದ್ದು. ಅದಾದ್ಮೇಲೆ ಗೊತ್ತಾಯ್ತು ಎಷ್ಟು ಕಷ್ಟ ಅಂತ. ಸೊ ಅದಾದ್ಮೇಲೆ 2 ಟೈಮ್ ಕೂಡ ನಾವು ಒಂದು ದರ್ಶನಕ್ಕಂತೂ ಹೋಗ್ಲೇ ಇಲ್ಲ. ಬರೀ ಗಿರಿ ಪ್ರದಕ್ಷಿಣೆ ಮಾಡ್ಕೊಳ್ಳೋವು, ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗೋವು. ಬಟ್ ಆದ್ರೆ ಈ ಸತಿ ಫಸ್ಟ್ ದೇವ್ರನ್ನ ದರ್ಶನ ಮಾಡಿ ಈಗ ಗಿರಿ ಪ್ರದಕ್ಷಿಣೆಗೆ ಹೋಗ್ತಾ ಇದ್ದೀವಿ. ಈಗ ನಾವು ನೋಡ್ತಾ ಇರೋದು ನಿವೃತ್ತಿಲಿಂಗ ದೇವಸ್ಥಾನ. ಈ ಒಂದು ದೇವಸ್ಥಾನಕ್ಕೆ ಯಾವುದೇ ಥರದ ಆರೋಗ್ಯ ಸಮಸ್ಯೆ ಇದ್ದವರು ಬಂದು ಬೇಡ್ಕೊಂಡ್ರೆ ಎಲ್ಲ ಆರೋಗ್ಯ ಸಮಸ್ಯೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಈ ತಿರುವಣ್ಣಾಮಲೆಗೆ ಬಂದಾಗ, ಅದರಲ್ಲೂ ಎಸ್ಪೆಷಲಿ ಗಿರಿ ಸುತ್ತೋದಕ್ಕೆ ಬಂದಾಗ ಅಂತೂ ನೀವು ಈ ಸಾಧು ಸಂತರು ಈ ವ್ಯಕ್ತಿಗಳನ್ನ ತುಂಬ ಜನ ನೋಡ್ತೀರಿ, ರೋಡ್ ಸೈಡು ಕೂತಿರ್ತಾರೆ. ಸೊ ಈ ಸಾಧು ಸಂತರುಗಳಲ್ಲಿ ನನಗೆ ಗೊತ್ತಿರೋಂಗೆ ಒಂದು 3 ಕ್ಯಾಟಗರಿ ಸಾಧು ಸಂತರು ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಒಂದನೇದು ಬಂದು ಈ ಆಧ್ಯಾತ್ಮದಲ್ಲಿ ಏನಾರು ಸಾಧನೆ ಮಾಡಬೇಕು, ಸಿದ್ಧಿಸ್ಕೋಬೇಕು ಅಂತ ಬಂದಿರೋ ಅಂಥ ಸಾಧುಗಳಾದರೆ, ಎರಡನೇವರು ಜೀವನದಲ್ಲಿ ಜಿಗುಪ್ಸೆ ಬಂದು ಸಾಕಪ್ಪ ಸಂಸಾರದ ಜಂಜಾಟ, ಸಾಕು ಈ ಕಷ್ಟಗಳು, ಇನ್ನಾಗೋದಿಲ್ಲ, ಎಲ್ಲಾರ ನೆಮ್ಮದಿಯಾಗಿದ್ರೆ ಸಾಕು, ನೆಮ್ಮದಿ ಹುಡುಕೊಂಡು ಬರೋ ಅಂಥ ಸಾಧುಗಳು. ಇನ್ನು 3ನೇದು ಈ ಅವ್ರ ಮನೆಯಲ್ಲಿ ಅವ್ರನ್ನ ಯಾರೂ ಸರಿಯಾಗಿ ನೋಡ್ಕೋತಾ ಇರಲ್ಲ, ಮತ್ತು ಅವ್ರಿಗೆ ಕೇಳೋರು ಇರಲ್ಲ, ಹೇಳೋರು ಇರಲ್ಲ, ಮತ್ತು ಅವ್ರ ಕಷ್ಟದಲ್ಲಿ ಭಾಗಿಯಾಗೋರು ಯಾರು ಇರಲ್ಲ. ಅಂಥ ವ್ಯಕ್ತಿಗಳು ಇಲ್ಲಿ ಬಂದು ಭಿಕ್ಷೆನ ಬೇಡ್ಕೊಂಡು ಪ್ರಸಾದನ ತಗೊಂಡು ಜೀವನನ ನಡೆಸ್ತಾರೆ. ಈ ಥರ 3 ಕ್ಯಾಟಗರಿ ಜನಗಳು ಈ ಒಂದು ಅರುಣಾಚಲ ಅಂದರೆ ತಿರುವಣ್ಣಾಮಲೆಯಲ್ಲಿ ಸಾಧುಗಳಾಗಿ ನಿಮಗೆ ಕಾಣಿಸಿರ್ತಾರೆ. ಈಗ ನೀವು ನೋಡ್ತಾ ಇರೋದು ವರುಣಲಿಂಗ. ಈ ಲಿಂಗನ ಸಾಕ್ಷಾತ್ ವರುಣದೇವನೇ ಪ್ರತಿಷ್ಠಾಪನೆ ಮಾಡಿದಾನೆ ಅಂತ ಹೇಳ್ತಾರೆ. ಈ ಲಿಂಗದ ದರ್ಶನ ಮಾಡೋದ್ರಿಂದ ಮಾರಕ ಕಾಯಿಲೆಗಳು ಬರೋದಿಲ್ಲ ಅಂತ ಹೇಳ್ತಾರೆ. ಸಪ್ತ ಋಷಿಗಳಲ್ಲಿ ಒಬ್ಬರಾದಂಥ ಗೌತಮ ಮಹರ್ಷಿಗಳು ಕೂಡ ಈ ಒಂದು ತಿರುವಣ್ಣಾಮಲೈ ಕ್ಷೇತ್ರದಲ್ಲಿ ತಪಸ್ಸು ಮಾಡಿದ್ರು ಅಂತ ಹೇಳ್ತಾರೆ. ಈ ತಪಸ್ಸು ಮಾಡೋದಕ್ಕೆ ಏನು ಕಾರಣ, ಅದರಿಂದ ಇರೋಂಥ ಕಥೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಒಂದು ಸಾರಿ ಇಂದ್ರ ಗೌತಮ ಮಹರ್ಷಿಯ ವೇಷನ ಹಾಕೊಂಡು ಗೌತಮ ಮಹರ್ಷಿಯ ಹೆಂಡತಿಯಾದಂಥ ಅಹಲ್ಯ ಅವ್ರನ್ನ ಮುಟ್ಬಿಡ್ತಾನಂತೆ. ಈ ವಿಷಯ ಗೌತಮ ಮಹರ್ಷಿಗಳು ಗೊತ್ತಾಗಿ ಅವ್ರ ಹೆಂಡತಿಗೆ ಘೋರವಾದಂಥ ಶಾಪನ ಕೊಡ್ತಾರೆ. ಅದೇನಪ್ಪ ಅಂತ ಅಂದರೆ, ನೀನು ಕಲ್ಲಾಗೋಗು ಅನ್ನುವಂಥ ಶಾಪನ ಕೊಡ್ತಾರೆ. ಅದಾದಮೇಲೆ ಗೌತಮ ಮಹರ್ಷಿಗಳಿಗೆ ಮಾಡಿದಂಥ ತಪ್ಪನ್ನ ಅರಿವಾಗಿ ಹುಚ್ಚರಾಗ್ಬಿಡ್ತಾರಂತೆ. ಈ ಹುಚ್ಚರಾಗಿ ಅಲಿತಾ ಈ ಹುಚ್ಚನ್ನ ವಾಸಿ ಮಾಡ್ಕೊಳ್ಳೋದಕ್ಕೋಸ್ಕರ ಅವರು ತಪಸ್ಸು ಮಾಡಿದಂಥ ಜಾಗನೇ ಈ ತಿರುವಣ್ಣಾಮಲೈ ಕ್ಷೇತ್ರ ಅಂತೆ. ಇದು ಗೌತಮ ಮಹರ್ಷಿಗಳ ಕತೆ. ಅವರು ಕೂಡ ಈ ಒಂದು ತಿರುವಣ್ಣಾಮಲೈ ಕ್ಷೇತ್ರದಲ್ಲಿ ತಪಸ್ಸನ್ನ ಮಾಡಿದ್ರು ಅನ್ನೋದಕ್ಕೆ ಈ ಒಂದು ಕತೆ ಸಾಕ್ಷಿಯಾಗಿದೆ. ಈಗ ನೀವು ನೋಡ್ತಾ ಇರೋದು ವಾಯುಲಿಂಗ. ಈ ಲಿಂಗನ ಸ್ವತಃ ವಾಯುದೇವನೇ ಪ್ರತಿಷ್ಠಾಪನೆ ಮಾಡಿದ್ದಾನೆ ಅಂತ ಹೇಳ್ತಾರೆ. ಈ ಲಿಂಗನ ದರ್ಶನ ಮಾಡೋದ್ರಿಂದ ಕಣ್ಣಿನ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಗಿರಿ ಪ್ರದಕ್ಷಿಣೆ ಶುರು ಮಾಡಿದಂಥ ಎನರ್ಜಿ ಈಗಿಲ್ಲ. ಆವಾಗ ಬಾಡಿಗಳು ಸ್ಟಡಿಯಾಗಿದ್ದೋ, ಈಗ ಬಾಡಿಗಳು ಉಂಟಾಡ್ತಾ ಇದ್ದಾವೆ. ಇನ್ನೂ ಬರೀ ಆಗಿರೋದೇ 6 ಕಿಲೋಮೀಟ್ರು, 7 ಕಿಲೋಮೀಟ್ರು, ಇನ್ನೂ 7 ಕಿಲೋಮೀಟ್ರ್ ಇದೆ. ನೋಡೋಣ ಫೈನಲಿ ಯಾವ ಸ್ಟೇಜಿಗೆ ಬರ್ತಾರೆ ಇವರು ಅಂತ. ಉಂಟಾಡ್ತಾ ಇರೋ ಬಾಡಿಗಳು ಉಳ್ಳೋಯ್ತವ ಹೆಂಗೆ ಅಂತ ನೋಡೋಣ. ಈಗ ನೀವು ನೋಡ್ತಾ ಇರೋದು ಕುಬೇರ ಲಿಂಗ. ಈ ಲಿಂಗನ ದರ್ಶನ ಮಾಡೋದ್ರಿಂದ ಧನ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಯೂಟ್ಯೂಬ್ಗಳಲ್ಲಿ ಈ ಗಿರಿ ಪ್ರದಕ್ಷಿಣೆನ ಎಲ್ಲರೂ ವಿಡಿಯೋ ಮಾಡಿ ಹಾಕ್ತಾ ಇದ್ದಾರೆ. ಅದನ್ನ ನೋಡಿ ಎಷ್ಟೋ ಜನ ನಾವು ಒಂದ್ಸಾರಿ ಗಿರಿ ಪ್ರದಕ್ಷಿಣೆನ ಮಾಡ್ಬೇಕಪ್ಪ, 14 ಕಿಲೋಮೀಟರ್ ನಡೆದು ನಾವು ಪ್ರದಕ್ಷಿಣೆ ಮಾಡಬೇಕು ಅಂತ ಅನ್ಕೊಂಡು ಬರೋದಕ್ಕೆ ಎಲ್ಲರೂ ಪ್ಲಾನ್ ಮಾಡ್ತಾ ಇರ್ತೀರ. ಹೊರಡೋದಕ್ಕಿಂತ ಮುಂಚೆ ಒಂದು ತಲೆಯಲ್ಲಿ ಇಟ್ಕೊಂಡಿರಿ, ನೀವು ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಬರೋದಕ್ಕಿಂತ ಮುಂಚೆ ಇಲ್ಲಿ
ಪ್ರಾಕ್ಟಿಕಲ್ ಆಗಿ ಬೇರೆ ಥರನೇ ಇರುತ್ತೆ. ಸೊ ಅದು ಅಲ್ಲದೆ ಗಿರಿ ಪ್ರದಕ್ಷಿಣೆ ಅಂತ ಅಂದಾಗ ನೀವು ಚಪ್ಪಲಿ ಹಾಕೊಂಡು ಮಾಡೋದಕ್ಕಾಗೋದಿಲ್ಲ, ಬರೀ ಕಾಲಲ್ಲಿ ನಡಿಬೇಕು. ಒಂದೇ ರೋಡಲ್ಲಿ ನೀವು ನಡೆಯೋದಾದ್ರೂ 14 ಕಿಲೋಮೀಟ್ರು ನೀವು ನಡೆಯೋದು ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ಯಾಕೆ ಅಂತ ಅಂದರೆ ಈ ಕಾಲು ಹೋಗ್ತಾ ಹೋಗ್ತಾ ನಿಮಗೆ ಸ್ಟಾರ್ಟಿಂಗಲ್ಲಿ ಅಷ್ಟು ಗೊತ್ತಾಗಲ್ಲ, ಹೋಗ್ತಾ ಹೋಗ್ತಾ ನಿಮಗೆ ಸಾಕಪ್ಪ ಯಾಕಪ್ಪ ಬಂದೆ ಅಂತ ಅನ್ಸೋ ಲೆವೆಲ್ಗೆ ಆಗ್ಬಿಡುತ್ತೆ. ಸೊ ಹಂಗಾಗಿ ಬರೋದಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡಿ, ಬಂದಾದ್ಮೇಲೆ ಒಂದೇ ಮನಸ್ಸಲ್ಲಿ ಮುಗಿಸೋದಕ್ಕೆ ಪ್ರಯತ್ನ ಪಡಿ. ಇದೇನಪ್ಪ ಈ ಮಧ್ಯರಾತ್ರಿಲಿ ಇಷ್ಟೊಂದು ಜನ ಕ್ಯೂವಲ್ಲಿ ನಿಂತವ್ರೆ, ಏನು ಪ್ರಸಾದ ಗಿಸಾದ ಹಂಚ್ತಾವ್ರ ಅಂತ ಅಂದ್ಕೊಂಡ್ರೆ ಇಲ್ಲ, ಇಲ್ಲಿ ಮೋಕ್ಷ ಮಾರ್ಗ ಅನ್ನೋ ಒಂದು ಜಾಗ ಇದೆ. ಈ ಒಂದು ಕಂಡಿಯಲ್ಲಿ ನುಗ್ಗಿದ್ರೆ ಮೋಕ್ಷ ಸಿಗುತ್ತೆ ಅಂತ ಎಲ್ಲರೂ ಕಾಯ್ಕೊಂಡು ಕ್ಯೂವಲ್ಲಿ ನಿಂತಿದ್ದಾರೆ. ಅದೆಂಗಿದೆಯಪ್ಪ ಅಂತ ನಾನು ನೋಡೋಕ್ಕೆ ಅಂತ ಹೋದೆ. ನುಸಿಯೋದಕ್ಕಲ್ಲ, ಹೆಂಗಿದೆ ಆ ಜಾಗ ಅಂತ ನೋಡೋಣ ಅಂತ ಹೋದೆ. ಒಂದು ಸಣ್ಣದಾದ ಕಂಡಿಲಿ ಒಂದು ಕಡೆಯಿಂದ ನುಗ್ಗಿ ಇನ್ನೊಂದು ಕಡೆಯಿಂದ ಬರಬೇಕು. ಆ ಒಂದು ಕಂಡಿಯಲ್ಲಿ ನುಗ್ಗಿ ಬಂದರೂ ಅಲ್ಲಿರೋವಂಥ ಬಸವಣ್ಣನ ನೋಡಿದ್ರೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಈ ಒಂದು ಕಿಂಡಿಯಲ್ಲಿ ನುಗ್ಗಿದ್ರೆ ಮೋಕ್ಷ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಕಿಂಡಿನ ನೋಡಿದಾಗ ನನಗನ್ಸಿದ್ದು ಅಷ್ಟು ಸಣ್ಣ ಕಿಂಡಿಯಲ್ಲಿ ನುಸಿಬೇಕು ಅಂತ ಅಂದರೆ ಒಬ್ಬ ಮನುಷ್ಯ ಫಿಟ್ ಆಗಿರಬೇಕು. ಅಂದರೆ ಅದಕ್ಕೋಸ್ಕರ ಅವನು ವ್ಯಾಯಾಮ ಯೋಗ ಮಾಡಬೇಕು. ಅದನ್ನೆಲ್ಲ ಮಾಡ್ಕೊಂಡಿದ್ರೆ ಆರೋಗ್ಯವಾಗಿರ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಕಾನ್ಸೆಪ್ಟ್ನ ಮಾಡಿರ್ಬೋದು ಅಂತ ನನಗನ್ನಿಸ್ತು. ನೀವು ತಿರುವಣ್ಣಾಮಲೈಗೆ ಹೋಗಿ ಈ ಒಂದು ಮೋಕ್ಷ ಮಾರ್ಗನ ನೋಡಿದರೆ ನಿಮಗೆ ಅದನ್ನು ನೋಡಿದಾಗ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ನೀವು ನೋಡ್ತಾ ಇರೋದು ಈಶಾನ್ಯ ಲಿಂಗ. ಈ ಲಿಂಗನ ದರ್ಶನ ಮಾಡಿದ್ರೆ ಮನೋರೋಗ ವಾಸಿಯಾಗುತ್ತೆ ಅಂತ ಹೇಳ್ತಾರೆ. ಗಿರಿ ಪ್ರದಕ್ಷಿಣೆ ಶುರು ಮಾಡಿದಾಗ ಇದ್ದಂಥ ಜೋಶು ಗಿರಿ ಪ್ರದಕ್ಷಿಣೆ ಮುಗಿಸೋಷ್ಟರೊಳಗೆ ಜ್ಯೂಸ್ ಆಗೆಲ್ಲ ಹರಿದೋಗಿರುತ್ತೆ. ನಿಜ ಫ್ರೆಂಡ್ಸ್, ಅಷ್ಟು ಈಸಿ ಇಲ್ಲ. ನಾನು ಆವಾಗಲೇ ಹೇಳಿದೆ, ಅಷ್ಟು ಈಸಿ ಅಂತೂ ಇಲ್ಲವೇ ಇಲ್ಲ. 14 ಕಿಲೋಮೀಟ್ರ್ ಅಂತ ಹೇಳ್ತೀವಿ, ಬಟ್ ಆದರೆ ಬರೀ ಕಾಲಲ್ಲಿ ನಡೆಯೋದು ತುಂಬಾ ಕಷ್ಟ. ಪ್ರಾಕ್ಟೀಸ್ ಇರಬೇಕು, ಇಲ್ಲ ಅಂತ ಅಂದರೆ ಕಷ್ಟ ಆಗ್ಬಿಡುತ್ತೆ. ಕೈ ಮೈ ಕಾಲು ಎಲ್ಲ ಪದ ಹೇಳ್ತಿದೆ. ಸರಿಗಮಪನ ನೀವು ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ನಿಮ್ಗೆ ಯಾರೂ ಬೇಕಾಗಿಲ್ಲ, ಗುರುಗಳು ಸರಿಗಮಪ ಹೇಳ್ಕೊಡೋದಕ್ಕೆ. ನಿಮ್ಮ ಬಾಡಿ ಪಾರ್ಟ್ಸ್ಗಳೇ ನಿಮಗೆ ಸರಿಗಮಪ ಹೇಳ್ಕೊಡ್ತಾರೆ. ಗಿರಿ ಪ್ರದಕ್ಷಿಣೆನ ಯಾವ ಜಾಗದಿಂದ ಶುರು ಮಾಡಿದ್ದು ಅಂದರೆ ತಿರುವಣ್ಣಾಮಲೈ ಅರುಣಾಚಲೇಶ್ವರ ದೇವಸ್ಥಾನದ ಮುಂದೆಯಿಂದ ಶುರು ಮಾಡಿದ್ವಲ್ಲ, ಮತ್ತೆ ಅಲ್ಲಿಗೆ ಬಂದು ಕೊನೆ ಮಾಡಿದ್ದೀವಿ. 9:30ಗೆ ಗಿರಿ ಪ್ರದಕ್ಷಿಣೆನ ಶುರು ಮಾಡ್ದೋ. ಈಗ ಕೊನೆ ಮಾಡಿದಾಗ ಆಗಿರೋಂಥ ಟೈಮು 1 ಗಂಟೆ 40 ನಿಮಿಷ. ನೋಡಿ, ಶುರು ಮಾಡ್ದಾಗಿದ್ದ ಜೋಶು ಹೆಂಗಾಗಿದೆ. ಗಾಡಿಗಳೆಲ್ಲ ಬಿದೋಗಿದ್ದಾವೆ. ಜೋಶಲ್ಲಿ ನಾವು ಮುಂದು ತಾ ಮುಂದು ಅಂತ ಬರ್ತಾ ಇದ್ರು, ಮುಗಿಯೋ ಟೈಮ್ಗೆ ಸಾಕಪ್ಪ ಸಾಕು ಅನ್ನಿಸ್ಬಿಟ್ಟಿದ್ದಾರೆ. ರೊಚ್ಚಿಗೆದ್ರು. ಈಗ 1 ಕಿಲೋಮೀಟರ್ ಇದೆ, ಗಾಡಿ ಪಾರ್ಕ್ ಮಾಡಿರೋ ಜಾಗಕ್ಕೆ ಹಿಂಗೆ ನಡ್ಕೊಂಡ್ ಬಂದ್ಬಿಡ್ತಾರೆ. ಕೊನೆಗೂ ಸಕ್ಸಸ್ಫುಲ್ ಆಗಿ 14 ಕಿಲೋಮೀಟರ್ ಇರುವಂಥ ಗಿರಿ ಪ್ರದಕ್ಷಿಣೆನ ಮಾಡಿ ಮುಗಿಸಿದ್ದೀವಿ. ಇದಕ್ಕೆ ತಗೊಂಡಂಥ ಟೈಮು 4 ಗಂಟೆಗಳ ಕಾಲ ತಗೊಂಡಿದ್ದೀವಿ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಗುರು.